ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಶಕುಂತಲಾ ತನ್ನ ಆಟವನ್ನು ಶುರು ಮಾಡಿಕೊಂಡ್ರೆ ಮಲ್ಲಿ ಕೂಡ ತನ್ನ ಆಟವನ್ನು ಶುರು ಮಾಡ್ಕೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಗೆಲ್ಲುವುದು ಶಕುಂತಲಾನ, ಜಯದೇವ ಅಥವಾ ಮಲ್ಲಿನ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಹಾಗಾದರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥ ವಿಷಯ ಮೊದಲು ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಆ ಗೌತಮ್ಗೂ ಕೂಡ ವಿಷಯ ಗೊತ್ತಿರಲಿಲ್ಲ. ಗೌತಮ್ ಬಲಿ ಕೂಡ ವಿಷಯವನ್ನು ಮುಚ್ಚಿಟ್ಟಿದ್ರು. ಬಟ್ ತದನಂತರ ಗೌತಮ್ಗೆ ಗೊತ್ತಾಗುತ್ತೆ. ಗೌತಮ್ ವಿಷಯ ತಿಳಿದಿದ್ದೆ ಒಂದೇ ಕ್ಷಣ ಕುಸಿದು ಹೋಗ್ತಾರೆ. ಬಟ್ ಕುಸಿದು ಹೋಗಿದ್ರಿಂದ ತನ್ನ ಹೆಂಡತಿ ಬದುಕುವುದಿಲ್ಲ ಅನ್ನೋದನ್ನು ಅರ್ಥಂತ ಗೌತಮ್ ಗುಣಪಡಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಮೊದಲು ಭೂಮಿಗೆ ಸ್ಥೈರ್ಯವನ್ನು ಹೇಳ್ತಾರೆ, ಆಕೆಯನ್ನು ಮಾನಸಿಕವಾಗಿ ಸದೃಢಗೊಳಿಸ್ತಾರೆ. ತದನಂತರ ಇಲ್ಲಿ ಟ್ರೀಟ್ಮೆಂಟ್ಗೆ ಒಪ್ಕೊಳ್ದೇ ಇರ್ತಕ್ಕಂಥ ಭೂಮಿಯನ್ನು ಟ್ರೀಟ್ಮೆಂಟ್ಗೆ ಒಪ್ಪಿಸ್ತಾರೆ. ಕೊನೆಗೂ ಕೂಡ ಇಲ್ಲಿ ಭೂಮಿ ಟ್ರೀಟ್ಮೆಂಟ್ಗೆ ಒಪ್ಕೋತಾರೆ. ಇದರ ನಡುವೆ ಮಲ್ಲಿಗೆ ವಿಷಯ ಗೊತ್ತಾಗುತ್ತೆ. ಮತ್ತು ಮಲ್ಲಿ ಮತ್ತು ಭೂಮಿ ಇಬ್ಬರು ಕೂಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಶಕುಂತಲಾಗೂ ಕೂಡ ಈ ವಿಷಯ ಬಂದು ಮುಟ್ಟುತ್ತೆ. ಈ ವಿಷಯ ತಿಳಿತಿದ್ದಾಗೆ ಶಕುಂತಲಾಗೆ ಎಲ್ಲಿಲ್ಲದ ಖುಷಿ ಆಗ್ಬಿಡುತ್ತೆ. ಆ ಖುಷಿಯನ್ನು ಸಂಭ್ರಮಿಸಬೇಕು, ಹಂಚ್ಕೋಬೇಕು ಅಂತ, ಹೆಚ್ಚು ಮಾಡ್ಕೋಬೇಕು ಅಂತ ಮಗ ಜಯದೇವ್ ಹತ್ರ ಹೋಗ್ತಾರೆ. ಸ್ವೀಟ್ ತಿನ್ನಿಸ್ತಾರೆ. ಭೂಮಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಹೇಳ್ತಾರೆ. ವಿಷಯ ಕೇಳ್ತಿದ್ದಾಗೆ ನಿಜಕ್ಕೂ ಜಯದೇವ್ ಫುಲ್ ಖುಷಿ ಆಗ್ಬಿಡ್ತಾರೆ. ಅದನ್ನು ದೊಡ್ಡ ಒಂದು ಬಿಗ್ ನ್ಯೂಸ್ ಆಗಿ ಪ್ರಚಾರ ಮಾಡೋದಕ್ಕೆ ಜಯದೇವ್ ಹೊಂಚಾಗ್ತಾರೆ. ಬಟ್ ಶಕುಂತಲಾ ಮಾತ್ರ ಆ ಪ್ಲಾನ್ನ ಬೇಡ ಅಂತ ಹೇಳಿ ಡ್ರಾಪ್ ಮಾಡಿಸ್ತಾರೆ. ಬಿಕಾಸ್ ಒಮ್ಮೆಲೇ ಹೇಳಿಬಿಟ್ರೆ 1-2 ದಿನ ದುಃಖಪಟ್ಟು ಸರಿ ಹೋಗ್ಬಿಡ್ತಾನೆ ಗೌತಮ್. ಆ ರೀತಿ ಆಗಬಾರ್ದು. ಒಂದೊಂದೇ ಪೆಟ್ಟನ್ನು ಕೊಡಬೇಕು. ಆಗ ಮಾತ್ರ ನಾವು ಅವರನ್ನು ಬಗ್ಬಡಿಯೋದಕ್ಕೆ ಸಾಧ್ಯ. ಜೊತೆಗೆ ನಮ್ಮ ಶತ್ರುಗಳು ಸಂಕಟ ಪಟ್ಟರೆ ಅದನ್ನು ನಾವು ಖುಷಿಯಿಂದ ನೋಡೋದಕ್ಕೆ ಸಾಧ್ಯ ಅಂತ ಹೇಳಿ ಶಕುಂತಲಾ ಹೇಳ್ತಾರೆ. ಶಕುಂತಲಾ ಹೇಳೋ ಯಾವುದೇ ಮಾತನ್ನು ಕೂಡ ಜಯದೇವ್ ಈಗ ಬೇಡ ಅಂತ ಹೇಳ್ತಿಲ್ಲ. ಬಿಕಾಸ್ ಇಲ್ಲಿ ಶಕುಂತಲಾ ಅಮ್ಮ ತನ್ನ ಜೊತೆ ಇರೋದು ತನಗೆ ದೊಡ್ಡ ಶಕ್ತಿ ಅಂತ ಜಯದೇವ್ ಭಾವಿಸಿದ್ದಾರೆ. ಇದೆಲ್ಲದರ ನಡುವೆ ಶಕುಂತಲಾ ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಾರೆ. ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಇರ್ತಕ್ಕಂಥ ವಿಷಯ ನನಗೂ ಹೇಳಿದೆ, ಎಲ್ರಿಗೂ ಕೂಡ ತಿಳಿಸಿ ಗೌಪ್ಯವಾಗಿ ಕಾಪಾಡಿಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಿರೋ ಗೌತಮ್ನನ್ನೇ ಮಾತನಾಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಗೌತಮ್ನನ್ನ ಮಾತನಾಡಿಸ್ತಾರೆ. ಯಾಕೆ ಗೌತಮ್, ನೀನು ಮೊದಲಿನ ಹಾಗೆ ನನ್ನನ್ನು ತಗೋತಾ ಇಲ್ಲ, ಹಾಗಾಗೇನೆ ಈ ಮನೆಯಲ್ಲಿ ನಿನ್ನ ಬದುಕಲ್ಲಿ ಏನೇ ಆಗ್ತಿದ್ರು ಅದನ್ನು ನನ್ನ ಹತ್ರ ಹೇಳೋದಕ್ಕೆ ಹಿಂಜರಿತಿದ್ಯಾ ಅಂತ ಹೇಳ್ತಾರೆ. ಭೂಮಿಗೆ ಕ್ಯಾನ್ಸರ್ ಆಗಿದೆ, ಆ ವಿಷಯ ಯಾಕೆ ಹೇಳಿಲ್ಲ ಅಂದಾಗ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ, ನನಗೆ ಹೇಳಬಾರ್ದು ಅಂತೇನಿಲ್ಲ. ಆದರೆ ಭೂಮಿಯವರೇ ಬೇಡ ಅಂತ ಹೇಳಿದ್ರಿಂದ ಅವರ ಒಂದು ಮನಸ್ಸಿಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ವಿಷಯ ಹೇಳಲಿಕ್ಕೆ ಹೋಗಲಿಲ್ವೇ ಹೊರತು ಅದಕ್ಕೆ ಹೊರತಾಗಿ ಬೇರೆ ಏನೂ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಂದಾಗ ಸರಿ ಆಯಿತು. ಯಾವ ಸ್ಟೇಜ್ ಕ್ಯಾನ್ಸರ್ ಅಂತಾರೆ, 4th ಸ್ಟೇಜ್ ಅಂತ ಹೇಳಿದಾಗ ಶಕುಂತಲಾಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಏನನ್ನ ಕೂಡ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸರಿ ಆಯಿತು, ಇನ್ನೇನೇ ಇದ್ರೂ ಕೂಡ ನನ್ನ ಹತ್ರ ತಿಳಿಸೋದನ್ನು ಮರಿಬೇಡ ಅಂತ ಗೌತಮ್ಗೆ ಹೇಳ್ತಾರೆ. ಗೌತಮ್ ನಿಜಕ್ಕೂ ಎಷ್ಟು ಇನ್ನೋಸೆಂಟ್ ಅಂತ ಹೇಳ್ಬೋದು. ತನ್ನ ಆಸ್ತಿ ಕಿತ್ಕೊಂಡು ಮಗುವನ್ನು ಕಿಡ್ನಾಪ್ ಮಾಡಿಸಿ ಏನೆಲ್ಲ ಮಾಡಿದ್ರು, ಗಂಡ ಹೆಂಡತಿಯನ್ನು ದೂರ ಮಾಡಿದ್ರು, ಇಷ್ಟೆಲ್ಲ ಮಾಡಿದ್ದು ಕೂಡ ಆಕೆ ಭಿಕ್ಷೆ ಬೇಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದ ತಡ ಬೀದಿ ಅಲ್ದು ಶಕುಂತಲಾನ ಮನೆ ಕರ್ಕೊಂಡು ಬಂದಿದ್ರು. ಆದರೆ ಇವತ್ತು ಅದೇ ಶಕುಂತಲಾ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಆದರೆ ಮತ್ತೆ ಅವರನ್ನು ನಂಬ್ಕೊಂಡಿರ್ತಕ್ಕಂಥ ಗೌತಮ್ಗೆ ನಿಜಕ್ಕೂ ಕೂಡ ಆ ವಿಷಯ ಗೊತ್ತಿಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂಥ ಶಕುಂತಲಾ ಇಲ್ಲಿ ಭೂಮಿಯ ಒಂದು ಮನೆಯವರಿಗೆ ವಿಷಯವನ್ನು ತಿಳಿಸ್ಬೇಕು. ಆಗ ಮನೆಯವರು ಬರ್ತಾರೆ. ಖಂಡಿತ ಅದೆಲ್ಲವನ್ನ ಕೂಡ ಫೇಸ್ ಮಾಡೋದು ಇವರಿಗೆ ಕಷ್ಟವಾಗತ್ತೆ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿದಂಥ ಶಕುಂತಲಾ ಗೌತಮ ಅತ್ತೆ ಅಂದರೆ ಭೂಮಿಯ ಅಮ್ಮನಿಗೆ ಕಾಲ್ ಮಾಡಿದ್ದೆ, ಇಲ್ಲಿ ಭೂಮಿಗೆ ಕ್ಯಾನ್ಸರ್ ಆಗಿದೆ, 4th ಸ್ಟೇಜ್ ಅನ್ನೋ ಎಲ್ಲ ವಿಷಯವನ್ನು ಕೂಡ ಹೇಳಿಬಿಡ್ತಾರೆ. ಈ ವಿಷಯವನ್ನು ತಿಳಿದಂಥ ಭೂಮಿ ತಾಯಿ ನಿಜಕ್ಕೂ ಕುಸಿದು ಹೋಗ್ತಾರೆ. ಮಹಿಮಾ ಎಲ್ರಿಗೂ ಕೂಡ ಹೇಳಿ ಇಲ್ಲಿ ಭೂಮಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಇತ್ತ ಕಡೆ ಭೂಮಿ ಇರೋದಿಲ್ಲ, ಗೌತಮ್ ಇರ್ತಾರೆ. ಗೌತಮ್ ಬಳಿಗೆ ಬಂದಂಥ ಅತ್ತೆ, ಏನಿದು ಗೌತಮ್ ಅವರೇ, ಯಾಕಣಿ ಅಂದರೆ ಈ ರೀತಿ ಮಾಡಿದ್ರಿ, ನನ್ನ ಮಗಳಿಗೆ ಕ್ಯಾನ್ಸರ್ ಆಗಿದೆ ಅನ್ನೋ ವಿಷಯವನ್ನು ನಮ್ಮಿಂದ ಯಾಕೆ ಮುಚ್ಚಿಟ್ರಿ, ನನ್ನ ಮಗಳಿಗೆ ಏನಾಗಿದೆ ಅಂತ ಕೇಳಿದಾಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅತ್ತೆ, ಈ ವಿಷಯವನ್ನು ನಿಮಗೆ ಹೇಳಬಾರ್ದು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ. ಆದರೆ ಏನು ಮಾಡೋದು, ಭೂಮಿಯವರೇ ವಿಷಯವನ್ನು ನಿಮಗೆ ಹತ್ರ ಹೇಳಬಾರ್ದು ಅಂತ ಹೇಳಿದರು. ಅದೇ ಕಾರಣಕ್ಕೆ ನಾನು ಹೇಳದೇ ಇರಬೇಕಾಯ್ತೆ ಹೊರತು ಇನ್ನೇನೂ ಇಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತಾರೆ. ಈಗ ಭೂಮಿ ಹೇಗಿದ್ದಾಳೆ ಅಂತೆಲ್ಲ ಕೇಳಿದಾಗ ಭೂಮಿನೇ ಅಲ್ಲಿಗೆ ಇಳಿದು ಬರ್ತಾರೆ. ಯಾಕೆ ಭೂಮಿ, ಯಾಕೆ ನಮ್ಮಿಂದ ವಿಷಯ ಮುಚ್ಚಿಟ್ಟೆ, ಅಮ್ಮನಿಂದನೇ ವಿಷಯ ಮುಚ್ಚಿರೋದು ಸರಿನಾ, ನೀನು ಈ ರೀತಿ 4th ಸ್ಟೇಜ್ ಕ್ಯಾನ್ಸರಲ್ಲಿ ಇದೆಯಾ, ನೀನು ನಿಜವಾಗ್ಲೂ ನಿನ್ನನ್ನು ನಾವು ಕಳ್ಕೊತೀವಿ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನಮ್ಮಿಂದ ಅಂತ ಹೇಳಿದಾಗ ನೋಡ್ತೀಯ ಅಮ್ಮ, ನನಗೆ ಈ ರೀತಿ ಆಗಿದೆ ಅಂದ ತಕ್ಷಣ
ತಕ್ಷಣ ನೀನು ಎಷ್ಟು ಸಂಕಟ ಪಡ್ತಿದ್ದೆ, ಇಲ್ಲಿ ಗೌತಮ್ ಅವರು ಕೂಡ ಅಷ್ಟೇ ಸಂಕಟ ಪಟ್ಟರು, ಅವರೇ ಕುಸಿತು ಹೋಗಿದ್ರು. ಅದೇ ರೀತಿಯಾಗಿ ನಿಮ್ಮೆಲ್ರಿಗೂ ಕೂಡ ನೋವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿನೇ ನಾನು ಯಾರ ಹತ್ರ ಕೂಡ ಈ ಒಂದು ಕ್ಯಾನ್ಸರ್ ವಿಷಯವನ್ನು ಹೇಳಬಾರ್ದು ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಖಂಡಿತ ಏನನ್ನೂ ಕೂಡ ಯೋಚನೆ ಮಾಡಬೇಡಿ, ಅದನ್ನು ನಾನು ಧೈರ್ಯವಾಗಿ ಹೆದರಿಸ್ತಾ ಇದ್ದೀನಿ. ಜೊತೆಗೆ ನಾನು ಟ್ರೀಟ್ಮೆಂಟಲ್ಲೂ ಕೂಡ ಇದ್ದೀನಿ, ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತಾನೆ ಇಲ್ಲಿ ಭೂಮಿ ತಿಳಿಸ್ತಾರೆ. ತದನಂತರ ಇಲ್ಲಿ ಪಾರ್ಥ ಬಂದಿದೆ. ನಿಜವಾಗ್ಲೂ ಅದಕ್ಕೆ ನೀವು ಹೇಳ್ತಿರೋದು ನಿಜಾನ, ನಿಮಗೆ ಕ್ಯಾನ್ಸರ್ ಇದೆಯಾ ಈ ಮನೇಲಿ ಇದ್ಕೊಂಡು ನಮಗೆ ಗೊತ್ತಿಲ್ವಲ್ಲ ಅದಕ್ಕೆ ಅಂದಾಗ ಏನು ಬೇಜಾರು ಮಾಡ್ಕೋಬೇಡಿ ಪಾರ್ಥ, ನಿಮ್ಮೆಲ್ರಿಗೂ ಸಂಕಟ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದು ಅಂತಾರೆ. ಅಮ್ಮನಿಗೆ ಧೈರ್ಯ ಹೇಳಿ ಭೂಮಿ ಕಳಿಸ್ತಾರೆ. ಇದರಿಂದ ಶಕುಂತಲಾಗೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಶಕುಂತಲಾ ಅಂದ್ಕೊಂಡಿದ್ರು ದೊಡ್ಡದಾಗ ಆಗತ್ತೆ, ತುಂಬಾ ಕುಸಿದು ಹೋಗ್ತಾರೆ, ದೊಡ್ಡ ಪೆಟ್ಟೆ ಬೀಳುತ್ತೆ ಅಂತ. ಬಟ್ ಅದು ಅಲ್ಲಿಗಲ್ಲಿಗೆ ಸೌಟೌಟ್ ಆಗೋಯ್ತು. ಸೌಟೌಟ್ ಆಗಿದ್ರಿಂದಾಗಿ ಇತ್ತ ಕಡೆ ಶಕುಂತಲಾಗೆ ತುಂಬ ಅಂದರೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಜೊತೆಗೆ ಇಲ್ಲಿ ಮಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಮೊದಲೆಲ್ಲ ಮಲ್ಲಿನ ಟ್ರೀಟ್ ಮಾಡಿದ ರೀತಿಯೇ ಬೇರೆ ಆಗಿತ್ತು ಪೊಲೀಸ್ ಸ್ಟೇಷನಲ್ಲಿ, ಆದರೆ ಇವಾಗ ಆಕೆಯನ್ನು ಟ್ರೀಟ್ ಮಾಡ್ತಿರ್ತಕ್ಕಂಥ ರೀತಿನೇ ಬೇರೆ ಆಗಿದೆ. ಇದರಿಂದಾಗಿ ಆಕೆಗೆ ಅನಿಸುತ್ತೆ ಯಾಕೆ ಇವರೆಲ್ಲರೂ ಕೂಡ ನನ್ನ ಜೊತೆ ಈ ರೀತಿ ನಡ್ಕೋತಿದ್ದಾರೆ ಅಂತ. ಹಾಗಾಗಿ ಕ್ಲಾರಿಟಿ ತಗೊಳ್ಳೋದಕ್ಕೆ ಅಂತ ಕೇಳ್ತಾರೆ. ಆಗ ಅವ್ರು ಏನನ್ನೂ ಕೂಡ ಉತ್ತರಿಸೋದಿಲ್ಲ. ಆದರೆ ಮಲ್ಲಿಗೆ ಗೊತ್ತಾಗುತ್ತೆ ತನ್ನ ಗಂಡನ ವಿಷಯವಾಗಿ ಈ ರೀತಿ ನಡೀತದೆ ಅಂತ. ಜೊತೆಗೆ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ ಕೂಡ ಅವತ್ತು ನೀವು ಒಬ್ಬರನ್ನ ಅರೆಸ್ಟ್ ಮಾಡಿದ್ರಲ್ವ, ಅದೇ ವಿಷಯವಾಗಿ ನಮ್ಮನ್ನು ಸಾಕಷ್ಟು ಕ್ವೆಶನ್ಸ್ ಕಾಡ್ತಿದೆ ಅಂತ ಹೇಳಿದಾಗ ನಿಮಗೆ ಯಾವುದೇ ಪ್ರಶ್ನೆ ಕಾಡೋದು ಬೇಡ, ಏನೇ ಇದ್ರೂ ನನ್ನನ್ನು ಕೇಳಿ, ನಂಗೆ ಅರ್ಥ ಆಗತ್ತೆ ನಿಮಗೆ ಏನು ಆಲೋಚನೆ ಆಗ್ತದೆ ಅಂತ. ಖಂಡಿತ ಜಯದೇವ್ ಅವರು ಇಲ್ಲಿ ಬಂದಾಗಿಂದಾನೇ ನಿಮ್ಮ ನಡವಳಿಕೆ ಬದಲಾಗಿದ್ದು. ನಿಜ ಹೇಳಬೇಕು ಅಂದರೆ ಅವರು ಹೇಳಿದಾಗೆ ಅವರ ನನ್ನ ಮೊದಲನೇ ಗಂಡನ, ನಾನು ಅವರಿಂದ ತುಂಬ ಅಂದರೆ ತುಂಬಾ ಅನುಭವಿಸಿದ್ದೇನೆ, ಸಾಕಷ್ಟು ನೋವನ್ನು ಪಟ್ಟಿದ್ದೇನೆ. ಆ ನೋವನ್ನು ಪಡೋಕ್ಕಾಗದೆ ಸತ್ತೇ ಹೋಗ್ಬಿಡ್ಬೇಕಾಗಿತ್ತು ನಾನು. ಇವತ್ತು ನಾನು ಈ ಸ್ಟೇಜ್ಗೆ ಬರಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಆದರೂ ಕೂಡ ಅಂಥ ಸಮಯದಲ್ಲಿ ನನ್ನಲ್ಲಿ ಉತ್ಸಾಹವನ್ನು ತುಂಬಿ ಓದಬೇಕು, ನಿನ್ನಿಂದ ಸಾಧ್ಯ ಆಗತ್ತೆ, IPS ಮಾಡು ಅಂತ ಹೇಳಿ ಇವತ್ತು ನಾನು IPS ಆಫೀಸರ್ ಆಗಿ ಬಂದಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಗೌತಮ್ ಬಾವ ಹಾಗೆ ಭೂಮಿ ದಿವಾನ್. ಅವರಿಲ್ಲ ಅಂದಿದ್ರೆ ಇವತ್ತು ಈ ಮಲ್ಲಿ ಇರ್ತಾನೆ ಇರಲಿಲ್ಲ. ಇವತ್ತು ಈ ಪೊಲೀಸ್ ಸ್ಟೇಷನಲ್ಲಿ IPS ಆಗಿ ನಿಂತಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ನನ್ನ ಅಕ್ಕ ಭಾವನೆ. ಹಾಗಾಗಿ ಅವ್ರು ಏನೇ ಹೇಳಿದ್ರು ನಾನು ಇಲ್ಲ ಅನ್ನಲ್ಲ. ನನ್ನ ಬದುಕಿನ ಪ್ರತಿಯೊಂದು ಡೆಸಿಷನ್ನ ಕೂಡ ತೆಗೆದುಕೊಳ್ಳೋದು ಅವರೇ ಆಗಿದ್ದಾರೆ. ಅಲ್ಲಿಂದ ಆಚೆಗೆ ಇಲ್ಲಿ ಜಯದೇವ್ ನನ್ನ ಬದುಕಲ್ಲಿ ಇಲ್ಲ ಅಂದಾಗ ಖಂಡಿತ ಮೇಡಮ್ ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಇತ್ತು. ಹಾಗಾಗೇನೆ ನಾವು ಸುಮ್ಮನೆ ಇರಬೇಕಾಗಿತ್ತು. ಇವಾಗ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ನಿಜವಾಗ್ಲೂ ನಿಮ್ಮ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಮಗದಷ್ಟು ಜಾಸ್ತಿ ಆಗಿದೆ. ಇನ್ನು ಮುಂದೆ ಈ ರೀತಿ ಎಲ್ಲ ಆಗೋದಿಲ್ಲ, ನಾವು ಎಲ್ಲರೂ ಕೂಡ ನಿಮ್ಮ ಜೊತೆಯಾಗಿ ನಿಂತ್ಕೋತೀವಿ ಅಂತ ಹೇಳಿ ಕಾನ್ಸ್ಟೇಬಲ್ ಹೇಳ್ತಾರೆ. ಮಲ್ಲಿಗೆ ಖುಷಿ ಆಗುತ್ತೆ. ಎತ್ತ ಕಡೆ ಜೀವ ಹಾಗೆ ಅವರ ಸ್ನೇಹಿತರು ಇಬ್ಬರು ಕೂಡ ದಿಯಾ ಕೇಸಿಗೆ ಸಂಬಂಧಪಟ್ಟಾಗೆ ಮಲ್ಲಿಯನ್ನು ಭೇಟಿ ಮಾಡಿದ್ದಾರೆ. ಮಲ್ಲಿಗೆ ದಿಯಾ ಕೇಸಿಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಅದನ್ನು ಕಲೆ ಹಾಕೋದ್ರ ಮುಖಾಂತರ ಜಯದೇವ್ನ ಇಂಟ್ರೋಗೇಷನ್ ಮಾಡೋದ್ರ ಮುಖಾಂತರ ಜಯದೇವ್ನ ಪೊಲೀಸ್ ಸ್ಟೇಷನ್ಗೆ ಎಳೆತಂದು ಸತ್ಯವನ್ನು ಬಾಯ್ಬಿಡಿಸ್ಲಿಕ್ಕೆ ಮಲ್ಲಿ ಮುಂದಾಗ್ತಿದ್ದಾರೆ. ಇಷ್ಟು ದಿನ ಕಣ್ಮರಿ ಆಗಿದ್ದಂತಹ ದಿಯಾ ಇವತ್ತು ಮಲ್ಲಿಯ ಮುಖಾಂತರ ಮತ್ತೆ ಚಾಲ್ತಿಗೆ ಬಂದಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಅವತ್ತು ಜಯದೇವ ದಿಯಾಳನ್ನ ಸಾಯಿಸ್ಬಿಟ್ರ ಅಥವಾ ದಿಯಾ ಇನ್ನೂ ಕೂಡ ಬದುಕಿದ್ದು ಎಲ್ಲೋ ಜೀವಂತವಾಗಿದ್ದು ಇಲ್ಲಿ ಮಲ್ಲಿನೇ ಹುಡುಕಿ ವಾಪಸ್ ಕರ್ಕೊಂಡು ಬರ್ತಾರ? ಯಾವ ರೀತಿಯಲ್ಲಿ ಕತೆ ಮುಂದುವರಿಯುತ್ತೆ? ಇಲ್ಲಿ ಜಯದೇವ್ಗೆ ಆಲ್ರೆಡಿ ಮತ್ತೊಂದಷ್ಟು ಜನ ಹುಡುಗಿಯರಿದ್ದಾರೆ, ಅವರು ಕೂಡ ಜಯದೇವ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅವರಿಗೆ ಯಾವ ಗತಿ ತರ್ಬೋದು ಜಯದೇವ್ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಇದರ ನಡುವೆ ಭೂಮಿಗೆ 4th ಸ್ಟೇಜ್ ಕ್ಯಾನ್ಸರ್ ಇರೋದ್ರಿಂದಾಗಿ ಕೂದಲು ಉದುರೋದ್ರಿಂದಾಗಿ ಕೂದಲನ್ನೇ ತೆಗೆಸೋದ್ರ ಮುಖಾಂತರ ಈಗಲೂ ಕೂಡ ಇಷ್ಟು ಚಂದ ಕಾಣಿಸ್ತೇನಲ್ವ, ಇಷ್ಟು ಚಂದ ಕಾಣಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ನಿಮ್ಮ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಜೋಕ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅಂತ ಪಾರ್ಥ ಹೇಳಿದಾಗ ಏನು ಮಾಡೋಕ್ಕಾಗತ್ತೆ, ಇರೋದನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಸಾಗಬೇಕಲ್ವ ಅಂತ ಹೇಳಿ ಭೂಮಿ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೆ ಆಗತ್ತೆ ಮುಂದಿನ ವಿಡಿಯೋ